ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಮಹಾಶಿವರಾತ್ರಿ ಹಬ್ಬದ ದಿನದ ವ್ಲಾಗು. ಸೊ ನಮ್ಮನೇಲಿ ಮಹಾಶಿವರಾತ್ರಿ ಹಬ್ಬ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ನಿಮ್ಮೆಲ್ಲರ ಜೊತೆ ಈ ಒಂದು ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಮನೆ ಬಾಗಿಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿ, ಕಲರ್ಫುಲ್ ರಂಗೋಲಿ ಬಿಡಿಸಿದ್ದೀನಿ. ಯೂಶ್ವಲಿ ಹಬ್ಬದ ದಿನಗಳಲ್ಲಿ ರಂಗೋಲಿ ಹಾಕೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ನನಗೆ ಎಲ್ಲ ಹಬ್ಬಗಳಿಗಿಂತ ನನ್ನ ಫೇವ್ರೆಟ್ ಹಬ್ಬ ಅಂದರೆ ಮಹಾಶಿವರಾತ್ರಿ. ಯಾಕಂದರೆ ನಂದು ಇಷ್ಟ ದೇವರು ಬಂದು ಶಿವ ಆಗಿರೋದ್ರಿಂದ ಯಾವ ಹಬ್ಬ ಮಿಸ್ ಮಾಡ್ತೀನೋ ಇಲ್ವೋ, ಬಟ್ ಶಿವರಾತ್ರಿ ಹಬ್ಬ ಮಾತ್ರ ನಾನು ಮಿಸ್ ಮಾಡೋದೇ ಇಲ್ಲ. ತುಂಬಾ ಸಿಂಪಲ್ಲಾಗಿರುತ್ತೆ ಹಬ್ಬ, ಬಟ್ ಸಖತ್ ಭಕ್ತಿಪೂರ್ವಕವಾಗಿ ಒಂಥರ ಡಿವೈನ್ ಫೀಲ್ ಇರುತ್ತೆ ಹೋಲ್ ಡೇ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಉಪವಾಸ ಬೇರೆ ಇರ್ತೀವಲ್ವ, ಅದು ಒಂಥರ ದೇವ್ರ ಧ್ಯಾನದಲ್ಲೇ ಹೋಲ್ ಡೇ ಒಂಥರ ಪ್ರಶಾಂತವಾಗಿ ಡಿವೈನ್ ಫೀಲೇ ಇರುತ್ತೆ ನನಗೆ ಪ್ರತಿ ವರ್ಷವೂ ಆ ಶಿವರಾತ್ರಿ ಹಬ್ಬದ ದಿನ. ಸೊ ಈ ಶಿವರಾತ್ರಿ ಹಬ್ಬಕ್ಕೆ ರಜೆ ಕೊಡೋಲ್ಲ ನಮ್ಮದು ಆಫೀಸಲ್ಲಿ. ಸೊ ನಾನು ಯೂಶ್ವಲಿ ರಜೆ ಇಲ್ಲ ಅಂದ್ರೂ ನಾನು ರಜೆ ತೊಗೊಳ್ತೀನಿ ಈ ಹಬ್ಬಕ್ಕೆ. ಬಟ್ ಈ ವರ್ಷ ಸಂಡೇ ಬಂದಿರೋದ್ರಿಂದ ಏನೂ ಪ್ರಾಬ್ಲಮ್ಮೇ ಇಲ್ಲ. ಸೊ ನೆಮ್ಮದಿಯಾಗಿ ಹಬ್ಬ ಮಾಡ್ಕೋಣ ಅಂತಲೇ ಹೇಳ್ಬೋದು. ಸೊ ನಾನು ಉಪವಾಸ ಇದ್ರೂ ಮನೇಲಿ ಮಕ್ಕಳು, ಹಸ್ಬೆಂಡು ಎಲ್ಲ ಉಪವಾಸ ಇರೋಲ್ಲ. ಸೊ ಅದಕ್ಕೆ ಅವ್ರಿಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇವತ್ತು ಸಿಂಪಲ್ಲಾಗಿ ಪೊಂಗಲ್ ಮಾಡಿಕೊಂಡೆ. ಸೊ ಇದಂತೂ ಸಖತ್ತು ಕ್ವಿಕ್ಕಾಗುತ್ತೆ, ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈ ಒಂದು ಪೊಂಗಲ್ಗೆ ಕಾಂಬಿನೇಷನ್ ಆಗಿ ಇವತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಕಾಯಿ ಮತ್ತು ಕಡಲೆಬೀಜ ಎರಡೂ ಮಿಕ್ಸ್ ಮಾಡಿ, ಮಿಕ್ಸ್ಡ್ ಈ ಹೋಟೆಲ್ ಸ್ಟೈಲ್ ಚಟ್ನಿ ಅಂತಾರಲ್ಲ ಅದು, ಜೊತೆಗೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂತ ಈ ಒಂದು ಹಪ್ಪಳ ಮಾಡ್ಕೊಂಡಿದ್ದೆ. ಸೊ ಕ್ವಿಕ್ಕಾಗಿ ಆಗೋಗುತ್ತೆ ಈ ಮೂರೂ. ಸೊ ಅದಕ್ಕೆ ಇದೊಂದು ಬೆಸ್ಟ್ ಬ್ರೇಕ್ಫಾಸ್ಟಲ್ಲಿ ಕ್ವಿಕ್ಕಾಗಿ ಆಗುವಂಥದ್ದಂದರೆ ಚಿತ್ರಾನ್ನ, ಇಲ್ಲಾಂದರೆ ಈ ಪೊಂಗಲು. ಸೊ ಟೈಮ್ ಇಲ್ದಿರೋವಾಗ ನಾನು ಇದನ್ನೇ ಮಾಡ್ಕೊಳ್ತೀನಿ. ಸೊ ಮೊದಲೆಲ್ಲ ಉಪವಾಸ ಅಂತ ಇದ್ದಾಗ ಜಾಗರಣೆ ಸಹ ಇರ್ತಾಯಿದೆ, ಬಟ್ ಇವಾಗ ಜಾಗರಣೆ ಎಲ್ಲ ಇರಲ್ಲ. ಯಾಕಂದರೆ ನೆಕ್ಸ್ಟ್ ಡೇ ವರ್ಕಿಂಗ್ ಇರೋದ್ರಿಂದ ಮತ್ತೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಜಾಗರಣೆ ಇದ್ದರೆ ಅದು ಸಖತ್ತು ಸ್ಟ್ರೈನ್ ಆಗುತ್ತೆ. ಆ ಒಂದು ರೀಸನಿಂದ ಜಸ್ಟ್ ಉಪವಾಸ ಇರ್ತೀನಿ. ಬಟ್ ನೈಟ್ ಜಾಗರಣೆ ಅಂಥದ್ದೆಲ್ಲ ಇವಾಗ ಮಾಡೋಕ್ಕೋಗಲ್ಲ. ಸೊ ಮುಂಚೆ ಎಲ್ಲ ತುಂಬ ಮದುವೆ ಮುಂಚೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇರ್ತಾಯಿದ್ವಿ. ಅದೊಂಥರ ಫನ್ ಅಂತಲೇ ಹೇಳ್ಬೋದು. ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ. ಮಗ ಅಂತೂ ಫುಲ್ ಬೇಜಾರು ಮಾಡ್ಕೊಂಡಿದ್ದಾನೆ, ನಾನು ತಿನ್ನಲ್ಲ, ನಾನು ಉಪವಾಸ ಇರ್ತೀನಿ ಅಂತ. ಸೊ ಯೂಶ್ವಲಿ ಮಕ್ಕಳು ನಾವು ಏನು ಮಾಡಿದ್ರೆ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಾನು ಹಂಗೂ ಹೇಳ್ತಾನೆ ಇದ್ದೆ, ಇಲ್ಲ ನಾನು ದೊಡ್ಡೋರಷ್ಟೇ ಇರಬೇಕು, ಚಿಕ್ಕ ಮಕ್ಕಳೆಲ್ಲ ಹಂಗೆಲ್ಲ ಅಲೋ ಮಾಡಲ್ಲ, ದೇವರು ಇಷ್ಟಪಡಲ್ಲ ಅಂತ. ಬಟ್ ಅವ್ನು ಕನ್ವಿನ್ಸ್ ಆಗಿಲ್ಲ, ನಾನು ದೊಡ್ಡವನಾಗಿದ್ದೀನಿ, ನಾನು ಉಪವಾಸ ಇರ್ತೀನಿ ಅಂತ ಫುಲ್ಲು ಹಠ ಹಿಡಿದು ಕೂತಿದ್ದ. ಫೈನಲಿ ಆಫ್ಟರ್ ಸಮ್ ಟೈಮು ಫುಲ್ಲು ಸಮಾಧಾನ ಮಾಡಿ ಇವಾಗ ಊಟ ಎಲ್ಲ ತಿನ್ನಿಸ್ತಾ ಇದ್ದೀನಿ. ಸೊ ಮಕ್ಕಳದ್ದು ಇದೊಂದು ಅಂದರೆ ಏನನ್ನ ನಾವು ಮಾಡ್ತೀವಿ ಅಂದರೆ ನಾವು ನಿಮ್ಮ ಜೊತೆ ಮಾಡ್ತೀವಿ ಅಂತ. ಸೊ ಮಕ್ಕಳಿಗೆ ಟಿಫನ್ ಎಲ್ಲ ತಿನ್ನಿಸಿದ್ಮೇಲೆ ನೆಕ್ಸ್ಟ್ ನಾನಿನ್ನು ಶಿವನ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಈ ವರ್ಷ ಶಿವ ಪೂಜೆದು ಟೈಮಿಂಗ್ಸ್ ಬಂದು 5:45 to 6:15 ಸಂಜೆ ಬಂದಿದೆ. ಸೊ ಫ್ರೀಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ರೆಡಿ ಮಾಡಿಕೊಂಡು ನೆಮ್ಮದಿಯಾಗಿ ಮಾಡ್ಬೋದು ಅಂತ ನಿಧಾನಕ್ಕೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಹೊಸಲು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಈ ಥರ ಹೊಸಲ ಮೇಲೆ ಹಾಕೋದು ನಾನು ರಂಗೋಲಿ ಪುಡಿಯಲ್ಲಿ ಹಾಕಲ್ಲ, ಈ ಶುದ್ಧ ಮಣ್ಣು ಅಂತಿರುತ್ತಲ್ಲ ಅದು ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ತೀನಿ. ಸೊ ದಟ್ 1-2-3 ಡೇಸ್ ಆದ್ರೂ ಏನೂ ಅದು ಹಿಂಗೆ ಹಾಕಿರ್ತೀವೋ ಹಂಗೆ ಇರುತ್ತೆ ನೆಕ್ಸ್ಟ್ ನೀರು ಹಾಕೋ ತನಕ. ಅದೇ ನೀವು ರಂಗೋಲಿ ಪುಡಿಯಲ್ಲಿ ಏನಾದರೂ ರಂಗೋಲಿ ಬಿಡಿಸಿದ್ರೆ ಎವ್ರಿ ಡೇ ನಾವು ಅದು ಕ್ಲೀನ್ ಮಾಡಿ ಹಾಕಲೇಬೇಕಾಗುತ್ತೆ. ಸೊ ಆ ಒಂದು ರೀಸನಿಂದ ನಾನು ಈ ಥರ ಹಾಕ್ಬಿಡ್ತೀನಿ. ಸೊ ದಟ್ 1-3 ಡೇಸ್ ಸೋಮವಾರ ಹಾಕಿದ್ರೆ ನೆಕ್ಸ್ಟ್ ಶುಕ್ರವಾರ ತನಕ ಹಂಗೆ ಇರುತ್ತೆ. ನಾವೇನಾದರೂ ನೀರು ಇಂಥದ್ದು ಹಾಕೋ ತನಕ ಅದು ಹಂಗೆ ಚೆನ್ನಾಗಿ ಹಂಗೆ ಕೂತಿರುತ್ತೆ. ಮತ್ತು ಮಕ್ಕಳು ಸಹ ಆಟಾಡಬೇಕಾದ್ರೆ ಅದೆಲ್ಲ ತುಳಿದಾಗ ಎಲ್ಲ ಏನೂ ಹೋಗಲ್ಲ ಇದು. ಸೊ ಈ ಮಗು ನೋಡಿ ಎಷ್ಟು ಕ್ಯೂಟಾಗಿ ಎಲ್ಲ ನೀಟಾಗಿ ರೆಡಿಯಾಗಿ ಬಂದಿದೆ ಶಿವರಾತ್ರಿ ಹಬ್ಬಕ್ಕೆ. ನನ್ನ ಮಗಳಿಗೆ ಫುಲ್ ಫೇವ್ರೇಟ್ ಇವಳು, ಯಶ್ರೀ ಅಂತ ಹೆಸರು. ಸೊ ನೀಟಾಗಿ ವಿಭೂತಿ ಎಲ್ಲ ಇಟ್ಕೊಂಡು ರೆಡಿಯಾಗಿ ಶಿವರಾತ್ರಿ ಹಬ್ಬದ ದಿನ ಮನೆಗೆ ಒಂಥರ ಸಖತ್ ಖುಷಿ ಅನಿಸುತ್ತೆ ಮಕ್ಕಳು ಈ ಥರ ರೆಡಿಯಾಗಿ ಬಂದಾಗ ನೋಡೋಕ್ಕೆ. ಸೊ ದೊಡ್ಡದಾಗಿ ಒಂದು ಸರ ಬೇರೆ ಹಾಕ್ಕೊಂಬಂದು ತೋರಿಸ್ತಾ ಇದ್ಲು. ಸೊ ನೆಕ್ಸ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಮಕ್ಕಳೆಲ್ಲ ಆಟ ಆಡೋಕ್ಕೆ ಹೋದ್ರು. ನಾನು ಅಷ್ಟರಲ್ಲಿ ಎಲ್ಲ ಈ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ. ಸೊ ಯೂಶ್ವಲಿ ತಟ್ಟೆಗಳೆಲ್ಲ ಜೋಡಿಸಿ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಶಿವಪೂಜೆ ಮಾಡೋದಕ್ಕೆ ತುಂಬ ಈಸಿಯಾಗಿ ಹೋಗುತ್ತೆ ಸಂಜೆ. ಇಲ್ಲಾಂದರೆ ಎಲ್ಲ ಒಂದು ಕವರ್ಸಲ್ಲಿ ಇಂಥದ್ರಲ್ಲೆಲ್ಲ ಇದ್ದರೆ ಸಿಗಲ್ಲ ಟೈಮ್ಗೆ. ಸೊ ಯೂಶ್ವಲಿ ನನಗೆ ಏನು ಬೇಕು ಪೂಜೆಗೆ ಎಲ್ಲ ಫಸ್ಟು ನಾನು ಆರ್ಗನೈಸ್ ಮಾಡಿ ಇಟ್ಬಿಡ್ತೀನಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನನಗೇನು ಬೇಕೋ ಅಲ್ಲೇ ನೀಟಾಗಿ ಸಿಗುತ್ತೆ. ಮತ್ತು ಎಲ್ಲ ಒಂದು ಕಡೆ ಆರ್ಗನೈಸ್ ಮೊದಲೇ ಮಾಡಿ ಇಟ್ಕೊಂಬಿಟ್ರೆ ಪೂಜೆ ಟೈಮಿಂಗ್ ಕರೆಕ್ಟಾಗಿ ಆ ಟೈಮ್ಗೆ ಮುಗಿಸ್ಬೋದು.
ಸೊ ನಾನು ಪ್ರತಿ ವರ್ಷವೂ ಮೊದಲೇ ಎಲ್ಲ ತಟ್ಟೆಗಳನ್ನ ರೆಡಿ ಮಾಡಿ, ಒಂದು ವೇಳೆ ಬೆಳಗ್ಗಿನ ಪೂಜೆ ಅಂದರೆ ರಾತ್ರಿಯೇ ತಟ್ಟೆ ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಇವತ್ತು ಸಂಜೆ ಅಲ್ವಾ ಇರೋದು ಪೂಜೆ, ಸೊ ಅದರಿಂದ ಮಧ್ಯಾಹ್ನ ಹಂಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು 5 ಥರ ಹಣ್ಣು, ಹೂನಾರ ಮತ್ತು ಒಂದು 2 ಹೂವಿನ ದಿಂಡು ನಾನೇ ರಾತ್ರಿ ಮಲ್ಗೋಕ್ಕೆ ಮುಂಚೆ ಕೂಡಿಸಿ ಇಟ್ಟೆ. ಅಂದರೆ 2 ಕಳಶ ಕೂಡಿಸ್ತೀನಿ, ಶಿವ ಮತ್ತು ಪಾರ್ವತಿದು. ಅದಕ್ಕೆ ಮತ್ತು ವೀಳ್ಯದೆಲೆ, ಯೂಶ್ವಲಿ ಪೂಜೆಗೆ ಏನೇನು ಬೇಕು ಅಲ್ವಾ ಹಾರಗಳು, ಅದೆಲ್ಲ ನೈಟೇ ತಂದಿಟ್ಟಿದ್ದೆ. ನೆಕ್ಸ್ಟ್ ಡೇಗೆ ಎಲ್ಲ ಇವಾಗ ನೀಟಾಗಿ ಆರ್ಗನೈಸ್ ಮಾಡಿರ್ತಾಯಿದ್ದೀನಿ. ಸೊ ಇವತ್ತಿನ ವಿಶೇಷತೆ ಏನಂದರೆ, ಇಡೀ ಪ್ರಪಂಚ ಅಂದರೆ ವಿಶ್ವದಲ್ಲೇ ಫಸ್ಟ್ ಪ್ರೇಮ ವಿವಾಹ ಆದ ದಂಪತಿ ಅಂದರೆ ಶಿವ ಪಾರ್ವತಿ. ಸೊ ಅದಕ್ಕೆ ಇದು ತುಂಬಾ ಒಂಥರ ಪ್ರೇಮಿಗಳ ದಿನ ಅಂತಲೇ ಹೇಳ್ಬೋದು. ಸೊ ಅದು ಆ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲೇ ಬಂದಿದೆ ನೋಡಿ, ಇದು ಒಂಥರ ಕೋಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ವಿವಾಹಕ್ಕೆ ಬೇಕಾಗಿರೋಂಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಯಾವುದೇ ಒಂದು ವಿವಾಹಕ್ಕೆ ಏನು ಬೇಕು, ಹಸಿರು ತೋರಣ, ಒಂದು ಮಾಂಗಲ್ಯ, ಹೂವು, ಹಣ್ಣು, ತಾಳಿ, ಈ ಥರದ್ದೇ ಬೇಸಿಕ್ಸ್ ಏನು ಬೇಕೋ ಅದನ್ನೆಲ್ಲ ಆರ್ಗನೈಸ್ ಮಾಡಿ ಒಂದು ಪ್ರೇಮ ವಿವಾಹ ಮಾಡಿಸಿದಂಥ ಒಂದು ದಿನ ಇದು. ಅದಕ್ಕೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಕೆಲವೊಬ್ಬರು ಮನೆಯಲ್ಲಿ ಒಂದೇ ಕಳಶದಲ್ಲಿ ಶಿವ ಪಾರ್ವತಿ ಇಬ್ಬರನ್ನೂ ಕೂಡಿಸ್ತಾರೆ. ಯಾಕಂದರೆ ಶಿವ ಒಂದು ಅರ್ಧ ನಾರೀಶ್ವರ ಅಲ್ಲ, ಒಂದೇ ಕಳಶ ಕೂಡಿಸಿದ್ರೂ ಅರ್ಧ ದೇಹ ಶಿವಂದಾಗಿರುತ್ತೆ, ಅರ್ಧ ದೇಹ ಪಾರ್ವತಿದಾಗಿರುತ್ತೆ. ಆ ಥರ ಒಂದು ಸಂಕೇತದಲ್ಲಿ ಒಬ್ಬೊಬ್ಬರು ಮಾಡ್ತಾರೆ. ಸೊ ನಾನು ಪ್ರತಿ ವರ್ಷವೂ ಅಷ್ಟೇ, ಕೇದಾರೇಶ್ವರ ವ್ರತದಲ್ಲೂ ಅಷ್ಟೇ, ಅದು ಬಿಟ್ಟರೆ ಇವಾಗ ಶಿವರಾತ್ರಿ ದಿನವೂ ಅಷ್ಟೇ, ಯೂಶ್ವಲಿ ನಾನು ಸಪ್ರೇಟ್ 2 ಕಳಶದಲ್ಲಿ ಕೂಡಿಸ್ತೀನಿ. ಅಂದರೆ ಎಷ್ಟೊಂದು ಜನ ಹೇಳಿದ್ರು, ಅಂದರೆ ಏನು ಕಂಪಲ್ಸರಿ ಇಲ್ಲ, ಸೊ ನೀವು ಒಂದೇ ಕಳಶದಲ್ಲಿ ಇಬ್ಬರನ್ನೂ ಬೇಕಾದರೆ ಪ್ರತಿಷ್ಠಾಪನೆ ಮಾಡ್ಬೋದು ಅಂತ. ಬಟ್ ನಾನು ಮುಂಚೆಯಿಂದನೂ ಇದೇ ರೀತಿ ನಾನು ಮಾಡ್ಕೊಂಬಂದಿರೋದ್ರಿಂದ ನಾನು 2 ಕಳಶದಲ್ಲೇ ಕೂಡಿಸ್ತೀನಿ. ಸೊ ನಾನು ಯಾವುದೇ ಒಂದು ಹಬ್ಬದಲ್ಲಿ ಲಿಂಗ ಪೂಜೆ ಮತ್ತು ಲಿಂಗಾಭಿಷೇಕ ಮಾಡೋವಾಗೆಲ್ಲ ತುಂಬ ನನಗೆ ಬರೋವಂಥ ಕ್ವೇರಿ ಅಂದರೆ, ನಾನ್ ವೆಜಿಟೇರಿಯನ್ಸ್ ಲಿಂಗ ಪೂಜೆ ಮಾಡ್ಬೋದಾ, ಅದು ಪ್ರಾಬ್ಲಮ್ ಆಗಲ್ವಾ, ನಿಮಗೇನು ಇವತ್ತವರೆಗೂ ಆಗಿಲ್ಲ ಅನ್ನೋ ಥರ. ಸೊ ಆ್ಯಕ್ಚುಲಿ ಅಘೋರಿಗಳು ಕೂಡ ನಾನ್ ವೆಜಿಟೇರಿಯನ್ಸ್, ಅವ್ರಿಗಿಂತ ಶಿವಭಕ್ತರು ಯಾರೂ ಇರಲ್ಲ. ಸೊ ಶಿವನಿಗೆ ಯಾವುದೇ ರೀತಿ ಮಡಿ ಇರಲ್ಲ. ಸೊ ನೀನು ನಾನ್ ವೆಜಿಟೇರಿಯನ್ಸ್ ಆಗಲಿ ವೆಜಿಟೇರಿಯನ್ಸ್ ಆಗಲಿ, ಊಟದ್ದು ನಾವು ತಿನ್ನೋ ಇದರಲ್ಲಿ ದೇವರಿಗೆ ಯಾವುದೇ ರೀತಿ ಒಂದು ಲಿಂಕ್ ಇರಲ್ಲ. ಸೊ ನಾವು ಈ ಪ್ರತಿಯೊಬ್ಬರೂ ಭಕ್ತಿಯಿಂದ ಮಾಡೋರು ಪ್ರತಿಯೊಬ್ಬರೂ ಮನೇಲಿ ಶಿವಲಿಂಗ ಇಟ್ಟು ಪೂಜೆ ಮಾಡ್ಬೋದು. ಆ ಥರ ಯಾವುದೇ ರೀತಿ ಕಂಡೀಷನ್ಸ್ ಅಂತ ನನ್ನ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ ಆ ಥರ ಇಡಬಾರ್ದು ಅಂತ ಎಲ್ಲೂ ಬರ್ತಿಲ್ಲ. ಸೊ ಇಟ್ಟ ಮೇಲೆ ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡಿ ಅಷ್ಟೆ, ಅದೊಂದು ರೂಲ್ ಇರುತ್ತೇನೋ. ಬಟ್ ಹಾರ್ಡ್ ಕೋಡ್ ರೂಲ್ಸ್ ಹಿಂಗೆ ಮಾಡಬೇಕು, ಇದೇ ಥರ ಮಾಡಿದ್ರೆ ಅಷ್ಟೇ ದೇವರು ಒಲಿತಾನೆ ಅಂತ ಯಾವುದೇ ರೀತಿ ಹಾರ್ಡ್ ಕೋಡ್ ರೂಲ್ಸ್ ಇಲ್ಲ. ಮತ್ತು ಯೂಶ್ವಲಿ ಶಿವ ಪೂಜೆ ಅಂದರೆ ತುಂಬ ಸಿಂಪಲ್ಲಾಗಿ ಭಕ್ತಿಯಿಂದ ಒಂದು ಬಿಲ್ಪತ್ರೆ ಎಲೆ ಕೊಟ್ರೂ ಸಾಕು, ದೇವರು ಒಲಿತಾನೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಶಿವ ಪೂಜೆ ಮಾಡಬೇಕಂದ್ರೆ ಯಾವುದೇ ರೀತಿ ಟೆನ್ಷನ್ನು, ಭಯ ಇಲ್ದಿರ ನಿಮ್ಮ ಕೈಯಲ್ಲಿ ಏನಾಗುತ್ತೋ, ನಿಮ್ಮ ಮನೇಲಿ ಏನೂ ಇಲ್ಲ ಅಂದ್ರೂ ಒಂದು ಗ್ಲಾಸ್ ನೀರಿದ್ದರೆ ಶಿವಲಿಂಗ ಮೇಲೆ ಹಾಕಿದ್ರೂ ತೃಪ್ತಿ ಆಗ್ತಾನೆ. ಸೊ ವಿಷ್ಣು ಬಂದು ಅಲಂಕಾರ ಪ್ರಿಯ, ಶಿವ ಬಂದು ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ. ಅಭಿಷೇಕ ಅಂದರೆ ನೀವೇನು ಪಂಚಾಮೃತದಲ್ಲೇ ಅಭಿಷೇಕ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಶಕ್ತಾನುಸಾರ ಜಸ್ಟ್ ಒಂದು ಗ್ಲಾಸ್ ನೀರು ಹಾಕಿದ್ರೂ ದೇವರು ತೃಪ್ತಿ ಪಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇವಾಗ ನೈವೇದ್ಯಕ್ಕೆ ನಾನು ಅವಲಕ್ಕಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಶಿವರಾತ್ರಿ ದಿನ ಸ್ಟವ್ ಎಲ್ಲ ಹಚ್ಚಿ ಏನು ಅಡುಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಮಕ್ಕಳು, ಹಿರಿಯರು ಇರೋ ಮನೆಗಳಲ್ಲಿ ಆ ಥರ ಇರೋಕ್ಕಾಗಲ್ಲ, ಮಾಡಲೇಬೇಕಾಗುತ್ತೆ. ಸೊ ನಾನು ಇವಾಗ ಅವಲಕ್ಕಿ ಬಂದು ಅದು ಮ್ಯಾಂಡೇಟ್ರಿ, ಶಿವರಾತ್ರಿ ಹಬ್ಬದ ದಿನ ಪ್ರತಿಯೊಬ್ಬರ ಮನೆಯಲ್ಲೂ ಅವಲಕ್ಕಿ ಮಾಡಿರ್ತಾರೆ. ಸೊ ಮಕ್ಕಳಿಗೆ ಇವಾಗ ರವೆ ದೋಸೆ ಇನ್ಸ್ಟೆಂಟಾಗಿ ಸ್ವಲ್ಪ ದೋಸೆ ಇಟ್ಟಿತ್ತು, ಅದಕ್ಕೆ ರವೆ ಸ್ವಲ್ಪ ತರಕಾರಿ ಎಲ್ಲ ಮಾಡಿ ನೆನೆಸಿಟ್ಟಿದ್ದೀನಿ. ಸೊ ದಟ್ ಮಕ್ಕಳು ಯಾವಾಗ ಹೊಟ್ಟೆ ಹಸು ಅಂತಾರೋ ಅವಾಗ ಒಂದೊಂದು ದೋಸೆ ಮತ್ತು ಚಟ್ನಿ, ಹೆಂಗೂ ಪೊಂಗಲಿಗೆ ಮಾಡಿದ್ನಲ್ಲ ಅದೇ ಚಟ್ನಿ ಇತ್ತು, ಅದಕ್ಕೆ ಇನ್ಸ್ಟೆಂಟಾಗಿ ಮಾಡಿ ಕೊಡೋಣ ಅಂತ. ಅವಲಕ್ಕಿ ಜೊತೆ ಸ್ವಲ್ಪ ರವೆ ಉಂಡೆ ಸಹ ಮಾಡ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೆ, ಲಾಸ್ಟಲ್ಲಿ ಪಂಚಾಮೃತ. ಸೊ 3 ಐಟಮ್ಸ್ ಇರುತ್ತೆ ಅಂತ. ಸೊ ಈ ರವೆ ಉಂಡೆ ವೈಟಿಗಿರೋದ್ರಿಂದ ಶಿವನಿಗೆ ಈ ವೈಟಿಗಿರೋವಂಥ ಪ್ರತಿಯೊಂದು ವಸ್ತುಗಳು ಇಷ್ಟ. ಇವಾಗ ಅವಲಕ್ಕಿನೂ ನೋಡಿ ವೈಟಿಗಿರುತ್ತೆ, ಮತ್ತು ರವೆ ಉಂಡೆ ಮತ್ತು ಪೂರಿ ಉಂಡೆ, ಈ ಥರ ವೈಟಿಗಿರೋವಂಥ ಐಟಮ್ಸ್ ಎಲ್ಲ ನೈವೇದ್ಯ ಶಿವನಿಗೆ ಜಾಸ್ತಿ ಇಡ್ತಾರೆ. ಸೊ ರವೆ ಉಂಡೆ ನಾನು ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕ್ವಿಕ್ಕಾಗಿ ಹೋಗುತ್ತೆ ಮತ್ತು ಈಸಿ ರೆಸಿಪಿ ರವೆ ಉಂಡೆ. ಅಂದರೆ ಒಂದು 5 ಮಿನಿಟ್ಸ್ ಇದ್ದರೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಂದು ನೈವೇದ್ಯ ಅಂದರೆ ಅದು ರವೆ ಉಂಡೆನೇ, ಮತ್ತು ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ಇದು ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಇವತ್ತು ರವೆ ಉಂಡೆ ಮತ್ತು ಈ ಒಂದು ಅವಲಕ್ಕಿ ಸ್ವಲ್ಪ, ಜೊತೆಗೆ ಒಂದೊಂದು ದೋಸೆ. ಸೊ ಒಂದು ಸ್ವಲ್ಪ ಹಬ್ಬದ ಅಡುಗೆ ಥರನೇ ಅನಿಸುತ್ತೆ. ನಮ್ಮ ಮಕ್ಕಳಿಗೆ ಇವತ್ತು ಉಪವಾಸ ಅಂದರೆ ಹಬ್ಬದ ಅಡುಗೆಗಳೇನೂ ಮಾಡೇ ಇಲ್ವೇನಮ್ಮ ಅಂತಾರೆ. ಸೊ ಅವ್ರಿಗೂ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಪೂಜೆಗೂ ನೈವೇದ್ಯಗಳು ರೆಡಿ ಆಗುತ್ತೆ ಅಂತ ಇಷ್ಟು ರೆಡಿ ಮಾಡಿಕೊಂಡೆ. ಸೊ ಏನೇ ಒಂದು
ಅಡುಗೆ ಮಾಡಿದಾಗೂ ಸ್ವಲ್ಪ ದೇವ್ರಿಗೆ ಅಂತ ತೆಗ್ದಿಟ್ಬಿಡ್ತೀನಿ. ಸೊ ದಟ್ ಮಕ್ಕಳು ನಾವು ಪೂಜೆ ಮಾಡೋ ತನಕ ವೆಯ್ಟ್ ಮಾಡಲ್ವಲ್ಲ, ಅವಾಗೇ ಮಾಡಿದ ತಕ್ಷಣವೇ ರವೆ ಉಂಡೆ ಕೊಡು ಅಂತಾರೆ, ಇಲ್ಲ ಮಾಡಿದ ತಕ್ಷಣವೇ ಅವಲಕ್ಕಿ ಕೊಡು ಅಂತಾರೆ. ಸೊ ಅದಕ್ಕೆ ಸ್ವಲ್ಪ ತೆಗ್ದಿಟ್ಬಿಡ್ತೀನಿ. ಮತ್ತು ಈ ಪೂರಿ ಉಂಡೆ ಎಲ್ಲ ಮಾಡಿ ಇಡಬೇಕು, ಬಟ್ ನಾನು ಹಂಗೆ ಇಡ್ತಾಯಿದ್ದೀನಿ ಡೈರೆಕ್ಟಾಗೆ. ಆ್ಯಕ್ಚುಲಿ ಅದನ್ನು ನಮ್ಮ ಅಜ್ಜಿಯವರೆಲ್ಲ ಕಡಲೆಬೀಜ ಮತ್ತು ಕೊಬ್ಬರಿ ಎಲ್ಲ ಹಾಕಿ ಉಂಡೆ ಥರ ಹಾಕಿ ಕೊಡ್ತಾಯಿದ್ರು. ಬಟ್ ಇವಾಗ ನನಗೆ ಅಷ್ಟು ಟೈಮ್ ಇಲ್ಲ ಉಂಡೆ ಎಲ್ಲ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಡೈರೆಕ್ಟಾಗೆ ಪೂರಿನೆಲ್ಲ ಒಂದೊಂದು ಬೌಲ್ಸಲ್ಲಿ ಹಾಕಿ ಇಟ್ಟೆ. ಇವಾಗ ಮಕ್ಕಳಿಗೆ ಮಧ್ಯಾಹ್ನದ ಊಟಕ್ಕೆ ರವೆ ದೋಸೆ ಮತ್ತು ಚಟ್ನಿ ಹಾಕ್ಕೊಟ್ಟೆ. ಮತ್ತು ಸ್ವಲ್ಪ ಅವಲಕ್ಕಿ ಸ್ವೀಟು ಇತ್ತಲ್ಲ, ಅದು ರವೆ ಉಂಡೆ ಎಲ್ಲ. ಸೊ ಎಲ್ಲ ಒಂಥರ ಹಬ್ಬದ ಅಡುಗೆ ಥರನೇ ಆಯಿತು. ಆ್ಯಕ್ಚುಲಿ ಇವತ್ತು ಹಬ್ಬದ ಅಡುಗೆಗಳು ನಾಳೆ ಮಾಡೋದು. ಅಂದರೆ ಶಿವರಾತ್ರಿ ಹಬ್ಬದ ದಿನ ಫುಲ್ಲು ಉಪವಾಸ ಇದ್ದು ನೆಕ್ಸ್ಟ್ ಡೇ ಫುಲ್ಲು ಹಬ್ಬದ ಅಡುಗೆಗಳು ಮಾಡಿ ಎಡೆ ಹಾಕ್ತಾರೆ. ಸೊ ನಾನು ಇವತ್ತು ಸಿಂಪಲ್ಲಾಗಿ ದೋಸೆ, ಚಟ್ನಿ ಮತ್ತು ಒಂದು ಸ್ವಲ್ಪ ಅವಲಕ್ಕಿ, ರವೆ ಉಂಡೆ ಇದಿತ್ತು ಮೆನ್ಯು ಮಧ್ಯಾಹ್ನಕ್ಕೆ. ಸೊ ನಾನೇನು ಉಪವಾಸ ಇರೋದ್ರಿಂದ ನಾನೇನು ತಿಂತಾಯಿಲ್ಲ. ಬಟ್ ಮಕ್ಕಳಿಗೆ 3 ಟೈಮೂ ನೀಟಾಗಿ ಕೊಡಲೇಬೇಕಾಗುತ್ತೆ ನಾವು. ಸೊ ಎಷ್ಟೊಂದು ಮನೇಲಿ ಆ್ಯಕ್ಚುಲಿ ಅವತ್ತು ಅಡುಗೆನೇ ಮಾಡಲ್ಲ, ಹೋಟ್ಲಲ್ಲಿ ಕರ್ಕೊಂಡೋಗಿ ತಿನ್ನಿಸ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಬಟ್ ಸಮ್ಹೌ ನನಗೆ ಯಾಕೆ ಸುಮ್ಮನೆ ಅದಕ್ಕೋಸ್ಕರ ಏನು ಹೋಟ್ಲಿಗೆಲ್ಲ ಹೋಗೋದು, ಮನೆಯಲ್ಲೇ ಏನು ಬೇಕೋ ಮಾಡಿಕೊಟ್ಬಿಡೋಣ ಅಂತ ಇವಾಗ ಮನೆಯಲ್ಲೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋವಂಥ ಅಡುಗೆಗಳು ಮಾಡಿದ್ದೀನಿ. ಬೆಳಗ್ಗೆ ಮಾಡಿದ್ದು ತುಂಬ ಸಿಂಪಲ್ ಪೊಂಗಲು, ಇವಾಗೂ ರವೆ ದೋಸೆ ಇನ್ಸ್ಟೆಂಟಾಗಿ ಫಾಸ್ಟಾಗಿ ಕ್ವಿಕ್ಕಾಗಿ ಆಗುತ್ತೆ. ಸೊ ಯೂಶ್ವಲಿ ಈ ಥರ ನಾನು ಉಪವಾಸ ಇರೋ ದಿನ ಎಲ್ಲ ತುಂಬ ಸ್ಟ್ರೈನ್ ಆಗೋವಂಥ ರೆಸಿಪೀಸ್ನ ಮಾಡಲ್ಲ, ಈ ಥರ ಸಿಂಪಲ್ಲಾಗಿರೋದನ್ನು ಮಾಡ್ತೀನಿ. ಅಷ್ಟರಲ್ಲಿ ನನ್ನದೊಂದು ಪಾರ್ಸೆಲ್ ಬಂತು, ನನ್ನ ಮಗಳು ಹೋಗಿ ತಂದಳು. ಸೊ ನಾನು ಇದೊಂದು ಮ್ಯಾಜಿಕ್ ಟವಲ್ ರೋಲ್ಸ್ನ ಆರ್ಡ್ರ್ ಮಾಡಿದ್ದೆ. ಸಖತ್ತು ಚೆನ್ನಾಗಿದೆ ಇದು ಕ್ವಾಲಿಟಿ ಅಂತೂ. ಇದು ಪ್ರೈಸ್ ಅಂತೂ ತುಂಬಾ ಕಡಿಮೆ ಇದೆ, 20 ಏನೋ ಬರುತ್ತೆ. 100 ಆ್ಯಂಡ್ ಚೇಂಜ್ ಎಷ್ಟೋ ಇದೆ, 200 ಒಳಗಡೆನೇ ಇದೆ ಪ್ರೈಸು. 20 ಈ ಥರ ನ್ಯಾಪ್ಕಿನ್ಸ್ ಥರ ಕೊಡ್ತಾರೆ. ಮತ್ತು ಅದು ಅಬ್ಸಾರ್ಪ್ಷನ್ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ನೆಕ್ಸ್ಟ್ ನಾನು ಅದನ್ನು ಯೂಸ್ ಮಾಡೋವಾಗ ನಿಮ್ಗೆ ತೋರಿಸ್ತೀನಿ. ಇವಾಗ ಇಲ್ಲೊಂದು ರೋಲ್ ಥರ ಹಾಕ್ಕೊಂಡಿದ್ದೀನಿ. ಸೊ 1 ಇಯರ್ಗೆ ಇದು ಕರೆಕ್ಟಾಗಿ ಇರುತ್ತೆ. 20 ಟವಲ್ಸ್ ಅಂದ್ರೂ ನಿಮಗೆ 1 ಮಂತ್ಗೆ ಒಂದು ಇದು ಮಾಡಿ ರಿಯೂಸು ಮಾಡ್ಬೋದು. ಬಟ್ ಸಮ್ಹೌ ನನಗೆ ಒಂದನ್ನು 1 ಮಂತ್ ಯೂಸ್ ಮಾಡಿ ಬಿಸಾಕೋಕ್ಕೆ ಅಂತ ತೊಗೊಂಡಿದ್ದೀನಿ. ಏಕೆಂದರೆ ತುಂಬ ದಿನ ವಾಶ್ ಮಾಡಿ ಇದ್ರೇನೂ ಅದು ಜರ್ಮ್ಸ್ ಜಾಸ್ತಿ ಇರುತ್ತೆ. ಸೊ ಈ ಥರದ್ದು ತೊಗೊಂಡು 1 ಮಂತ್ಗೆ ಒಂದು ಅಂತ ನಾವು ಕೌಂಟ್ ಇಟ್ಕೊಂಡ್ರೂ 20 ಮಂತ್ಸ್ ಯೂಸ್ ಮಾಡ್ಬೋದು. ಸೊ ನೋಡಿ, ಆಚೆ ಎಲ್ಲ ಏನೋ ಹೂವು ಎಲ್ಲ ಕಿತ್ಕೊಂಬಂದು ಇಲ್ಲೆಲ್ಲ ಹಿಂಗೆ ಜೋಡಿಸಿದ್ದಾರೆ ಮಕ್ಕಳು. ಅವ್ರಿಗೇನೋ ಒಂದು ಖುಷಿ, ಈ ಥರ ಕಲರ್ಫುಲ್ ರಂಗೋಲಿ ಹಾಕ್ದಾಗ ಇನ್ನು ಸ್ವಲ್ಪ ಅದನ್ನು ಡೆಕೋರೇಟ್ ಮಾಡೋದು ಅವ್ರಿಗೆ ಇಷ್ಟ ಆಗುತ್ತೆ. ಇವತ್ತು ಬೇರೆ ಭಾನುವಾರ ಬೇರೆ ಬಂದಿದೆಯಲ್ವ ಹಬ್ಬ, ಅವ್ರಿಗೂ ರಜೆ ಕೊಟ್ಟಿದ್ದಾರೆ. ಸೊ ಫುಲ್ಲು ಅವರ ಒಂದು ಸೆಲೆಬ್ರೇಷನ್ ಅವ್ರ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಸೊ ಇವಾಗ ಇನ್ನೇನು ಸಂಜೆ ಆಗಿದೆ. ಸೊ ಸಂಜೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೇಯ್ನು ಈ ಅಭಿಷೇಕನೇ ಇಂಪಾರ್ಟೆಂಟು ಶಿವರಾತ್ರಿ ಹಬ್ಬದ ದಿನ. ಸೊ ನನಗೆ ಆ ಒಂದು ಅಭಿಷೇಕ ಮಾಡೋದಕ್ಕಂತೂ ತುಂಬಾ ಖುಷಿ ಅನಿಸುತ್ತೆ. ನನಗೆ ಬೇರೆ ಎಲ್ಲ ಪ್ರೋಸೆಸ್ಗಿಂತ ಈ ಲಿಂಗ ಪೂಜೆಗೆ ಆ ಪ್ರೋಸೆಸ್ ಇರುತ್ತಲ್ವ, ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಇದಂತೂ ಸಖತ್ ಖುಷಿಯಿಂದ ಮಾಡ್ತೀನಿ. ಸೊ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಅದು ಹಾರಗಳು ನಾನು ಮನೇಲಿ ಜಾಸ್ತಿ ಏನು ಒಡವೆ ಇಟ್ಕೊಳ್ಳಲ್ಲ, ಈ ಥರ ಬೀಡ್ಸ್ದೇ ಇಟ್ಕೊಂಡಿರ್ತೀನಿ ಅಂತ ಹೇಳಿದ್ನಲ್ವ. ನೋಡಿ ಇವತ್ತು ಅದನ್ನೇ ವೇರ್ ಮಾಡಿದ್ದೀನಿ. ಇವತ್ತು ಬ್ಲೂ ಕಲರ್ ಸ್ಯಾರಿ ಹಾಕಿರೋದ್ರಿಂದ ಆ ಬ್ಲೂದು ಒಂದು ಬೀಡ್ಸ್ ಇತ್ತು, ಕ್ರಿಸ್ಟಲ್ ಬೀಡ್ಸು, ಅದು ಸಿಂಗಲ್ ಪೆಂಡೆಂಟ್ ಇಟ್ಟಿರ್ತೀನಿ ಅಷ್ಟೇ. ಅದಕ್ಕೆ ಎಲ್ಲ ಕಲರ್ಸೂ ನಾನು ಒಂಥರ ಸೆಟ್ ಮಾಡಿ ಹಾಕ್ಕೊಳ್ತೀನಿ. ಸೊ ಈ ಥರ ನಾನು ಪ್ರತಿ ಸಲ ಹಾಕ್ದಾಗೂ ನಿಮಗೆ ವೇರ್ ಮಾಡಿರೋದನ್ನು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಸೊ ನೋಡಿ, ಒಂದು ಪೆಂಡೆಂಟ್ ಇದ್ದರೆ ವೆರೈಟೀಸ್ ಆಫ್ ಸ್ಯಾರೀಸ್ಗೆ ಆ ಬೀಡ್ಸ್ ಕಲರ್ಸ್ ಮ್ಯಾಚಿಂಗ್ ನೀವು ಮ್ಯಾಚ್ ಮಾಡಿ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಅಭಿಷೇಕಕ್ಕೆ ಬೇಕಾಗಿರೋವಂಥ ಎಲ್ಲ ಪಂಚಾಮೃತನೂ ರೆಡಿ ಮಾಡಿಕೊಂಡೆ. ಸೊ ಇವಾಗ ನಮ್ಮ ಮನೇಲಿರುವಂಥ ಎಲ್ಲ ವಿಗ್ರಹಗಳು, ಯೂಶ್ವಲಿ ವಿಗ್ರಹಗಳು ನಮ್ಮ ಒಂದು ಬೆರಳಿಗಿಂತ ಉದ್ದ ಇದ್ದರೆ ಸೈಜು, ಅದಕ್ಕೆ ಡೈಲಿ ಅಭಿಷೇಕ ಮಾಡಬೇಕಾಗುತ್ತೆ. ಅದಕ್ಕೆ ಆದಷ್ಟು ತುಂಬ ಚಿಕ್ಕ ವಿಗ್ರಹಗಳು ತೊಗೊಳ್ಳಿ. ಸೊ ದಟ್ ನೀವು ಡೈಲಿ ಪೂಜೆ ಮಾಡಿದ್ರೇನು ಅಭಿಷೇಕ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಬೆರಳಿಗಿಂತ ಇನ್ನು ಸ್ವಲ್ಪ ಉದ್ದ ಇದ್ದರೆ ವಿಗ್ರಹ ಡೈಲಿ ನೀವು ಪೂಜೆ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಆದಷ್ಟು ಚಿಕ್ಕ ವಿಗ್ರಹಗಳೇ ತೊಗೊಂಡಿದ್ದೀನಿ. ಯಾಕಂದರೆ ಡೈಲಿ ಅಭಿಷೇಕ ಎಲ್ಲ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅದು ಪ್ರಾಕ್ಟಿಕಲಿ ಆಗಲ್ವಲ್ಲ, ಆ ಒಂದು ರೀಸನಿಂದ ಚಿಕ್ಕದು ವಿಗ್ರಹಗಳನ್ನೇ ತೊಗೊಂಡಿದ್ದೀನಿ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಥರ ಸ್ಮಾಲ್ ವಿಗ್ರಹಗಳು ಮನೇಲಿಟ್ಟು ಪೂಜೆ ಮಾಡಬೇಕು ಅಂತ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಆದಷ್ಟು ಪುಟಾಣಿ ವಿಗ್ರಹಗಳನ್ನ ತಗೊಳ್ಳಿ.
ಸೊ ಪ್ರತಿ ವರ್ಷ ಈ ಒಂದು ಲಿಂಗ ಪೂಜೆ ಟೈಮಲ್ಲಿ ಪ್ರತಿಯೊಬ್ಬರು ಮನೇಲಿರೋಂಗೆ ನಾನು ನೋಡ್ಕೊಳ್ತೀನಿ. ಅಂದರೆ ಹಸ್ಬೆಂಡ್ ಆಗಲಿ, ಅವ್ರು ಯೂಶ್ವಲಿ ಶಾಪ್ ಇಂಥದ್ರಲ್ಲೇ ಇರ್ತಾರೆ. ಬಟ್ ಈ ಟೈಮ್ಗೆ ಪೂಜೆ ಟೈಮ್ಗೆ ಅವ್ರನ್ನೂ ಮನೇಲಿ ಕರೆಸಿ ಈ ಪೂಜೆಗೆ ಅಂದರೆ ಲಿಂಗ ಪೂಜೆಗೆ ಅಭಿಷೇಕ ಮಾಡೋ ಟೈಮೇ ಎಲ್ಲರೂ ಇರಬೇಕು ಅಂತ ಕಂಡೀಷನ್ ಹಾಕಿರ್ತೀನಿ. ಬಟ್ ಆ ಟೈಮಿಗೆ ಬಂದುಬಿಡ್ತಾರೆ ಎಲ್ಲಿದ್ರೇನು. ಸೊ ಇವಾಗ ಆಲ್ಮೋಸ್ಟ್ 5:40 ಸ್ಟಾರ್ಟ್ ಮಾಡಿದೆ. 6:30 ಒಳಗಡೆ ಎಲ್ಲ ಪೂಜೆ ಮುಗೀತು. ಸೊ ಹಾಲು, ಮೊಸರು, ತುಪ್ಪ ಮತ್ತು ಜೇನುತುಪ್ಪ, ಸಕ್ಕರೆ ಇಷ್ಟು ಒಂದು ಪಂಚಾಮೃತದಲ್ಲೂ ಸ್ನಾನ ಮಾಡಿಸಿ, ಆಮೇಲೆ ಲಾಸ್ಟಲ್ಲಿ ಆ ಹಣ್ಣು ಏನೇನು ಕಟ್ ಮಾಡಿ ಇಟ್ಕೊಳ್ತೀವಲ್ಲ, ಆ್ಯಪಲ್ಲು, ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ ಎಲ್ಲ ಅದರಲ್ಲೂ ಅಭಿಷೇಕ ಮಾಡಿ ಅದು ಒಂದು ನೈವೇದ್ಯ ಆಗುತ್ತೆ. ಅಂದರೆ ಅದು ಫುಲ್ಲು ದೇವ್ರನ್ನ ಸ್ನಾನ ಮಾಡಿಸಿರೋಂಥ ಒಂದು ಆ ನೀರನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ಯಾವುದೇ ರೀತಿ ಪ್ರಾಬ್ಲಮ್ ಬಂದ್ರೂ ಅದನ್ನು ತಡ್ಕೊಳ್ಳೋ ಅಂಥ ಶಕ್ತಿ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ. ಅಂದರೆ ಪ್ರಾಬ್ಲಮ್ಮೇ ಬರೋಲ್ಲ ಲೈಫಲ್ಲಿ ಅಂತಿಲ್ಲ, ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಬರುತ್ತೆ. ಬಟ್ ಆ ಒಂದು ಕಷ್ಟದಿಂದ ಪಾರು ಮಾಡೋ ಅಂಥ ಒಂದು ಶಕ್ತಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಪ್ರತಿಯೊಬ್ಬರು ಅಂದ್ಕೊಳ್ತಾರೆ ನಾವು ಈ ಪೂಜೆ ಪುನಸ್ಕಾರ ಇದೆಲ್ಲ ಮಾಡೋದ್ರಿಂದ ನಮಗೇನು ಪ್ರಾಬ್ಲಮ್ಸೇ ಬರಲ್ವಾ ಅಂತ. ಪ್ರಾಬ್ಲಮ್ಸ್ ಬರ್ದಿರೇ ಇರೋದು ಜೀವನನೇ ಅಲ್ಲ, ಪ್ರಾಬ್ಲಮ್ಸ್ ಎಲ್ಲರಿಗೂ ಬಂದೇ ಬರುತ್ತೆ. ಮನುಷ್ಯರಾಗಿರೋದೇ ಪ್ರಾಬ್ಲಮ್ಸ್ ಅಂತ ಒಂದು ಫೇಸ್ ಮಾಡೋದಕ್ಕೆ. ಬಟ್ ಆ ಫೇಸ್ ಮಾಡೋ ಅಂಥ ಧೈರ್ಯ ಒಂದು ಏನಿರುತ್ತಲ್ವ, ಆ ಶಕ್ತಿ ಅದನ್ನು ಕೊಡು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಷ್ಟೆ. ಪ್ರಾಬ್ಲಮ್ಸೇ ಕೊಡಬೇಡ ಅಂತ ನಾವು ಕೇಳ್ಕೊಳಕ್ಕಾಗಲ್ಲ. ಆ ಕೊಟ್ಟರು ಅದನ್ನು ಓವರ್ಕಮ್ ಮಾಡೋ ಅಂಥ ಒಂದು ಧೈರ್ಯ ಕೊಡು ದೇವರೇ ಅಂತ ಕೇಳ್ಕೊಳ್ಳೋ ಅಂಥ ಒಂದು ಹಬ್ಬ ಅಂದರೆ ಅದು ಶಿವರಾತ್ರಿ. ಯಾಕಂದರೆ ಶಿವನಷ್ಟು ಕಷ್ಟ, ಶಿವನಷ್ಟು ಒಂದು ನೋವು ಪ್ರಪಂಚದಲ್ಲಿ ಯಾರೂ ಬಿದ್ದಿಲ್ಲ ಅಂತ ಹೇಳ್ತಾರೆ. ಅಂಥದನ್ನೆಲ್ಲ ಫೇಸ್ ಮಾಡೋ ಅಂಥ ಧೈರ್ಯ ಆ ಫೇಸ್ ಮಾಡಿರೋವಂಥ ದೇವ್ರ ಕೈಯಲ್ಲೇ ಕೊಡೋಕ್ಕಾಗುತ್ತೆ ಅಂತ ಒಂದು ನಂಬಿಕೆ. ಸೊ ಇವಾಗ ಎಲ್ಲ ಪಂಚಾಮೃತ ಸ್ನಾನ ಎಲ್ಲ ಆಯಿತು. ನೆಕ್ಸ್ಟು ವಿಗ್ರಹಗಳನ್ನೆಲ್ಲ ನೀರಲ್ಲಿ ಮತ್ತೆ ನೀಟಾಗಿ ತೊಳೆದು, ನೆಕ್ಸ್ಟ್ ಮಂಗಳ ದ್ರವ್ಯಗಳು ಅಂತ ಇರುತ್ತೆ. ಅಂದರೆ ಗಂಧ, ಅರಿಶಿಣ, ಕುಂಕುಮ, ಕುಬೇರ ಕುಂಕುಮ, ವಿಭೂತಿ ಇದೆಲ್ಲ ಒಂದು ಮಂಗಳ ದ್ರವ್ಯಗಳೇ ಸೇರುತ್ತೆ. ಇದೆಲ್ಲದರಲ್ಲೂ ಅಭಿಷೇಕ ಮಾಡಬೇಕಾಗುತ್ತೆ. ಸೊ ಇದು ಯಾವುದೂ ಇಲ್ಲ ಅಂದ್ರೂ ಮನೇಲಿ ಅರಿಶಿಣ ಕುಂಕುಮ ಇದ್ದರೆ ಅಷ್ಟೇ ಸಾಕು. ಇದೆಲ್ಲ ಕಂಪಲ್ಸರಿ ಅಂತಿಲ್ಲ, ಬಟ್ ಎಷ್ಟು ಮಂಗಳ ದ್ರವ್ಯಗಳಿಂದ ನೀವು ಮಾಡ್ತೀರಾ ಅಷ್ಟು ತೃಪ್ತಿ ಪಡ್ತಾನೆ ಅಂತ ಒಂದು ನಂಬಿಕೆ ಅಷ್ಟೇ. ಸೊ ಲಾಸ್ಟಲ್ಲಿ ಬಿಲ್ಪತ್ರೆ ಎಲೆ, ಅದಂತೂ ತುಂಬಾ ಇಂಪಾರ್ಟೆಂಟು ಶಿವಪೂಜೆಗೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಯಾವುದು ಬೇಡ ಅಂತ ಜನ ಬಿಸಾಕಿರ್ತಾರೋ ಅದು ಶಿವನಿಗೆ ತುಂಬ ಹತ್ರ ಆಗಿರುತ್ತೆ ಅಂತೆ. ಸೊ ಲೈಫಲ್ಲಿ ಯಾರಾದರೂ ನನಗೆ ಯಾರೂ ಇಲ್ಲ, ನಾನು ತುಂಬ ಒಬ್ಬಂಟಿ, ನನ್ನಂದರೆ ಯಾರಿಗೂ ಇಷ್ಟ ಇಲ್ಲ ಅಂತ ನನ್ನ ದೂರ ಮಾಡಿದ್ದಾರೆ ಅಂದರೆ ಒಂದು ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳಿ, ಎಲ್ಲರಿಗೂ ದೂರ ಆದವರು, ಯಾರಿಗೂ ಬೇಡದಿರೋ ಇರೋರು ಶಿವನಿಗೆ ಹತ್ರವಾಗಿರ್ತಾರಂತೆ. ಸೊ ನಿಮಗೆ ಅಂತ ಶಿವ ಪ್ರತಿಯೊಬ್ಬರಿಗೂ ಇದ್ದೇ ಇರ್ತಾನೆ. ಸೊ ಪ್ರತಿಯೊಬ್ಬರಿಗೂ ಈ ವರ್ಷ ಶಿವರಾತ್ರಿ ಹಬ್ಬ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೇನೋ ಅದೆಲ್ಲ ಹೋಗಲಿ ಅಂತ ನನ್ನ ಕಡೆಯಿಂದ ನಾನು ಪ್ರಾರ್ಥಿಸ್ತೀನಿ. ಪ್ರತಿಯೊಬ್ಬರಿಗೂ ಈ ಒಂದು ವ್ಲಾಗ್ಸ್ ನೋಡ್ತಾ ಇರೋರಿಗೆ ಆ ದೇವರ ದರ್ಶನ ಮಾಡಿಕೊಂಡು ನಿಮ್ಮಲ್ಲಿ ಇರುವಂಥ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಈ ವರ್ಷದಿಂದ ಸುಖಮಯವಾದ ಜೀವನ ಇರಲಿ ಅಂತ ಸಹ ನಾನು ಆಶಿಸ್ತೀನಿ. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಅಂತೂ ತುಂಬ ಸಿಂಪಲ್ಲಾಗಿ ಭಕ್ತಿಪೂರ್ವಕವಾಗಾಯಿತು ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.